ನಮಸ್ಕಾರ ಎಲ್ಲರಿಗೂ. ಇವತ್ತ ಸ್ಕೂಲ್ ಯೂನಿಫಾರ್ಮ್ ಸ್ಟಿಚಿಂಗ್ ಮೊನ್ನೆ ಕಟಿಂಗ್ ನೋಡ್ಕೊಂಡಿರಿ, ಈಸಿ ಆಗಿತ್ತು. ಅದೇ ಟೈಪ್ ಏನೈತಲ್ಲ ಸ್ಟಿಚಿಂಗ್ ಕೂಡ ಈಸಿ ಆಗಿರುತ್ತೆ. ಪೂರ್ತಿ ವಿಡಿಯೋ ನೋಡ್ಕೊರಿ. ವಿಡಿಯೋ ಸ್ವಲ್ಪ ಉದ್ದಾಗೋದು ಅಷ್ಟ, ಆದ್ರೆ ಪರ್ಫೆಕ್ಟ್ ಆಗಿ ಹೊಲ್ಯಾಕ ಕಲಿತೀರಿ. ಇನ್ನ ಟಾಪ್ ಮತ್ತೆ ಪ್ಯಾಂಟ್ ಒಳಗ ನಿಮಗೆ ಯಾವ್ದು ಈಸಿ ಅನಿಸ್ತಾನ ಕಮೆಂಟ್ ನಾಗ ಹೇಳ್ರಿ. ನಾ ಅದೇ ಟೈಪ್ ವಿಡಿಯೋ ಮಾಡಕ ಪ್ರಯತ್ನ ಪಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಫ್ರಂಟ್, ಇದು ಬ್ಯಾಕ್. ಇದು ಫ್ರಂಟ್ ಏನೈತಲ್ಲ ಫಸ್ಟ್ ತಗೊಳ್ಳೋದು ತಗೊಂಡು ಈ ಮಾರ್ಕ್ ಏನ್ ಹಾಕಿರ್ತೀವಲ್ಲ ಇದು ಫ್ರಂಟ್ ಈ ತರ ಅಗಲ್ ಮಾಡ್ಕೊಂಡು ಇದು ಈ ತರ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಫೇಸ್ಟ್ ಮಾಡ್ಬೇಕು ಈ ತರ. ಅಂದ್ರ ಇದೇ ತರ ಮಾರ್ಕ್ ಇಲ್ಲೂ ಕೂಡ ಮುಡುತ್ತ. ಈಗ ಎರಡು ಸೈಡ್ ಕೂಡ ಮಾರ್ಕ್ ಕರೆಕ್ಟ್ ಆಗಿ ಬಂತು. ಇನ್ನ ಇದನ್ನ ಉಲ್ಟಾ ಇಟ್ಕೊಂಡು ಈ ತರ ಕೊಳ್ ತಗೊಳ್ಳೋದು. ಇದು ಕೊಳ್ಳು 1.6 ಇಂಚ್ ವೈಡ್ ಐತಿ, ಡೀಪ್ 6 ಇಂಚ್ ಅದ. ಇದು ಕೊಳ್ಳ ಹಚ್ಕೊಂಡ್ಬಿಡ್ರಿ ಫಸ್ಟ್. ಇದು ಸೆಂಟರ್ ಪಾಯಿಂಟ್ ಕರೆಕ್ಟ್ ಕೊಡ್ಬೇಕಾಗತ್ತ. ಸೊ ಕೊಳ್ಳ ಹಚ್ಕೊಂಡಿ ನೋಡ್ರಿ. ಈಗ ಇದು ಕಟ್ ಮಾಡ್ಕೊಂಡ್ಬಿಡ್ರಿ. ಇಲ್ಲಿ ಸ್ವಲ್ಪ ಚಟ್ಕ ಹೊಡ್ಕೋರಿ. ಇನ್ನ ಇದಕ್ಕ ಈ ತರ ಒಳಸ್ಕೊಂಡು ಸ್ಟಿಚ್ ಮಾಡ್ಕೊಂಡ್ಬಿಡ್ರಿ. ಇನ್ನ ಕಿನಾರ ಸ್ಟಿಚ್ ಆಯ್ತಲ್ಲ, ಇನ್ನೊಂದು ಸ್ಟಿಚ್ ಡಬಲ್ ಸ್ಟಿಚ್ ಹಾಕೊಂಡ್ಬಿಡ್ರಿ. ಇದು ಈ ತರ ಆಯ್ತು ನೋಡ್ರಿ. ಇನ್ನ ಇದು ಸೈಡ್ ತಗೊಂಡು ಹುಕ್ಸ್ ಪಟ್ಟಿಗೆ ಮೊದ್ಲ ಒಂದ್ ಸೈಡ್ ಫೋಲ್ಡ್ ಮಾಡ್ಕೋರಿ, ಸ್ಟಿಚ್ ಮಾಡ್ರಿ. ಅದೇ ತರ ಇನ್ನೊಂದ್ ಸೈಡ್ ಕೂಡ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ರಿ. ಇನ್ನ ಇದು ಈ ತರ ಫೋಲ್ಡ್ ಮಾಡಿ ಇಲ್ಲಿ ಬೇಷಾಗ ಗೀರ್ಕೋರಿ. ಅಂದ್ರ ಇದ್ರದ್ದು ಸೆಂಟರ್ ಪಾಯಿಂಟ್ ಸಿಗುತ್ತೆ ನಿಮ್ಗ ಗೀರ್ಕೊಂಡ್ರ. ಇನ್ನ ಇದು ಸೈಡ್ ಇಟ್ಟು ಮತ್ತೆ ಫ್ರಂಟ್ ಪಾರ್ಟ್ ತಗೊಂಡು ಇದ್ರ ಸೆಂಟರ್ ಏನಿರ್ತಲ್ಲ, ಇದ್ರ ಸೆಂಟರ್ ಮತ್ತೆ ಇದ್ರ ಸೆಂಟರ್ ಎರಡು ಸೆಂಟರ್ ಕುಡಿಸಿ ಈ ತರ ಇಟ್ಕೊಂಡು ಒಂದು ಪಾಯಿಂಟ್ ಅಥವಾ 1.5 ಪಾಯಿಂಟ್ ಬಿಟ್ಟು ಸ್ಟಿಚ್ ಮಾಡ್ಬೇಕು. ಇನ್ನ ಇದ್ರ ಲೆಂತ್ 4 ಇದ್ರ 4.5 ಇಂಚ್ ಉದ್ದ ಬರ್ಬೇಕು ಸ್ಟಿಚ್. ಇನ್ನೇನ್ ಸ್ಟಿಚ್ ಮಾಡಿರ್ತೀವಲ್ಲ ಅದ್ರ ಸೆಂಟರ್ ಏನೈತಲ್ಲ ಕಟಿಂಗ್ ಮಾಡ್ಕೋಬೇಕು. ಈ ತರ ಕಟಿಂಗ್ ಆಗಿಂದ ಮತ್ತೆ ಇದಕ್ಕ ಕಿನಾರ ಸ್ಟಿಚ್ ಮಾಡ್ಕೋಬೇಕು. ಈ ತರ ಬೇಷಾಗಿ ಬಳಸ್ಕೋಬೇಕಿದು. ಈ ತರ ಆಯ್ತು ನೋಡ್ರಿ. ಇನ್ನ ಇದು ಸ್ವಲ್ಪ ಸೈಡ್ ಇಟ್ಟು ಇನ್ನ ಈ ಪೀಸ್ ತಗೊಳ್ಳೋದು. ಈ ಪೀಸ್ ತಗೊಂಡು ಈ ತರ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಮಾಡಿ ಫಸ್ಟ್. ಇದು ಏನೈತಲ್ಲ ಈ ತರ ಬಳಸ್ಕೊಂಡ್ಬಿಡ್ರಿ. ಇನ್ನ ಇದಕ್ಕ ಕಿನಾರ ಸ್ಟಿಚ್ ಒಂದ್ ಮಾಡ್ಕೋರಿ.
ಈ ಪಟ್ಟಿ ಈ ತರ ರೆಡಿ ಆಯ್ತು. ಇನ್ನು ಮತ್ತೆ ಫ್ರಂಟ್ ತಗೋಬೇಕು. ತಗೊಂಡು ಇದು ಒಳಗೆ ಈ ತರ ಫೋಲ್ಡ್ ಮಾಡಿ ಈ ತರ ಮಾಡ್ಕೋಬೇಕಾಗುತ್ತೆ. ಇನ್ನ ಈ ಪೀಸ್ ಏನೈತಲ್ಲ ಇದಕ್ಕೆ ಈ ತರ ಇಟ್ಕೋಬೇಕು. ಈ ತರ ಇಟ್ಕೊಂಡು ಸ್ಟಿಚ್ ಮಾಡ್ರಿ. ಇದು ಇಲ್ಲಿ ಕಿನಾರ ಸ್ಟಿಚ್ ಮಾಡ್ಬೇಕಾಗುತ್ತೆ. ಕ್ಲೀನಾಗಿ ಫಿನಿಶಿಂಗ್ ಕೊಡ್ರಿ. ಇಲ್ಲಿ ಇನ್ನಿದು ಈ ತರ ಒಳಸ್ಕೊಂಡು ಒಂದು ಅರ್ಧ ಇಂಚು ಈ ತರ ಹೊಲಿಗೆ ಹಾಕೋರಿ. ಆಮೇಲೆ ಇದು ಈ ತರ ಫೋಲ್ಡ್ ಮಾಡಿ ಈ ತರ ಇಟ್ಕೊಂಡು ಸ್ಟಿಚ್ ಮಾಡ್ಬೇಕು. ಹುಕ್ಸ್ ಪಟ್ಟಿ ರೆಡಿ ಆಯ್ತು. ಇನ್ನ ಇದು ಏನೈತಲ್ಲ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡ್ಬಿಡ್ರಿ. ಆಮೇಲೆ ಇದನ್ನ ಇಲ್ಲಿ ಎರಡನೇ ಸ್ಟಿಚ್ ಇರ್ತಲ್ಲ, ಡಬಲ್ ಸ್ಟಿಚ್ ಹಾಕಿರ್ತೀವಲ್ಲ, ಅದ ಸ್ಟಿಚ್ಗೆ ಏನೈತಿ ಈ ತರ ರಫ್ ಮಾಡ್ಕೊಂಡು ಇನ್ನೊಂದು ಸ್ಟಿಚ್ ಮಾಡ್ರಿ. ಈ ತರ ಆಗೈತಿ ನೋಡ್ರಿ. ಬ್ಯಾಕ್ ಸೈಡ್ ಈ ತರ ಆಗೈತಿ. ಇನ್ನ ಫ್ರಂಟ್ ಕೆಲಸ ಮುಗೀತು. ಇನ್ನ ಬ್ಯಾಕ್ ಪಾರ್ಟ್ ತಗೋರಿ. ಈಗ ಡೈರೆಕ್ಟ್ ಆಗಿ ಫ್ರಂಟ್ ಪೀಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇದು ಫ್ರಂಟ್ ಪೀಸ್ ಉಲ್ಟಾ ಇಟ್ಕೋಬೇಕು, ಶೋಲ್ಡರ್ ಅಟ್ಯಾಚ್ ಮಾಡ್ಬೇಕಾಗುತ್ತೆ. ಇನ್ನ ಫ್ರಂಟ್ ಬ್ಯಾಕ್ ಎರಡು ಅಟ್ಯಾಚ್ ಆಯ್ತು ಶೋಲ್ಡರ್. ಇನ್ನ ಸ್ಲೀವ್ಸ್ ಇಲ್ಲಿ ಸ್ವಲ್ಪ ಮಾರ್ಕ್ ಹಾಕೊಂಡ್ಬಿಡ್ರಿ. ಇಲ್ಲಿ ಕೆಳಗಡೆ ಏನೈತಿ ಒಂದು ಪ್ಯಾಂಟಿನ ಬಟ್ಟೆದು ಪಟ್ಟಿ ಕೊಡ್ಬೇಕಾಗತ್ತ. ಈ ತರ ಒಂದೆರಡು ಪಟ್ಟಿ ಕಟ್ ಮಾಡ್ಕೋರಿ. ಒಂದೇ ಪಟ್ಟಿ ಏನೈತಲ್ಲ ಈ ತರ ಇಟ್ಕೋಬೇಕು. ಇದು ಸ್ಲೀವ್ಸ್ ಉಲ್ಟಾ ಇಟ್ಕೋಬೇಕು. ಇನ್ನ ಇದು ಹೊಲಿಸ್ಕೊಂಡು ಸ್ವಲ್ಪ ಬೇಷಾಗಿ ಗಿರ್ಕೋಬೇಕು. ಗಿರ್ಕೊಂಡು ಈ ತರ ಫೋಲ್ಡ್ ಮಾಡಿ ಇಲ್ಲೇ ಇನ್ನೊಂದು ಸ್ಟಿಚ್ ಮಾಡ್ಕೊಳ್ಳಿ. ಇದು ಕಿನಾರ ಸ್ಟಿಚ್ ಆಯ್ತು. ಇಲ್ಲೇ ಇದು ಫೋಲ್ಡ್ ಮಾಡಿ ಇನ್ನೊಂದು ಸ್ಟಿಚ್ ಮಾಡ್ಕೊಂಡ್ಬಿಡ್ರಿ. ಈ ತರ ಆಯ್ತು ನೋಡ್ರಿ ಸ್ಲೀವ್ಸ್. ಇದು ಕಂಪಲ್ಸರಿ ಸ್ಕೂಲ್ ಯೂನಿಫಾರ್ಮಿಗೆ ಈ ತರ ಮಾಡ್ಲೇಬೇಕು. ಸೇಮ್ ಇದೇ ತರ ಈ ಸ್ಲೀವ್ಸ್ ಕೂಡ ರೆಡಿ ಮಾಡ್ಕೊಳ್ಳೋದು. ಇನ್ನು ಎರಡು ಸ್ಲೀವ್ಸ್ ರೆಡಿ ಆಗ್ಯಾವ. ಇನ್ನು ನೀವು ಏನೈತಲ್ಲ ಟಾಪಿಗೆ ಹಚ್ಕೋಬೇಕಾಗತ್ತೆ. ಇನ್ನ ಇದರಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ಇದು ಬ್ಯಾಕ್ ಇದು ಫ್ರಂಟ್. ಸ್ಲೀವ್ಸ್ ಹಚ್ಕೊಳ್ಳೋತ್ನಾಗೂ ಕೂಡ ಫ್ರಂಟ್ ಬ್ಯಾಕ್ ಅಂತ ಇರುತ್ತೆ. ಜಾಸ್ತಿ ಕಡ್ಡ ಇದ್ದಲ್ಲೇ ಫ್ರಂಟ್, ಕಡ್ಡ ಇರ್ಲಾರ್ದಲ್ಲೇ ಬ್ಯಾಕ್. ಹೌದ್ರಿ. ಈಗ ಇದ್ರೊಳಗೆ ಏನೈತಲ್ಲ ಕಚ್ ಈ ತರ ಫೋಲ್ಡ್ ಮಾಡಿದ್ರ ಇಲ್ಲೇ ಇದು ಸ್ವಲ್ಪ ಜಾಸ್ತಿ ಕಡ್ಡವಾಗೈತಿ. ಅದೇ ಕಾರಣಕ್ಕ ಇದು ಫ್ರಂಟ್ ಅಂತ ಹೇಳಿ ಗುರ್ತು ಸಿಗಾಕ ಇಲ್ಲೇ ಒಂದು ಕಚ್ ಹಾಕೊಂಡೈತಿ. ಇದಕ್ಕೂ ಕೂಡ ಸೇಮ್ ಅದೇ ತರ ಫ್ರಂಟ್ ಬ್ಯಾಕ್ ತಿಳಿಯಾಕ ಕಚ್ ಹಾಕೊಂಡೈತಿ. ಇನ್ನ ಬ್ಯಾಕ್ ಪೀಸಿಗೆ ಅದು ಕಚ್ ಹಾಕೊಂಡಿರಂಗಿಲ್ಲ. ಸರಿ ರೀ. ಇನ್ನ ಇದು ಬ್ಯಾಕಿಗೆ ನಾವು ಬ್ಯಾಕ ಹಚ್ಕೋಬೇಕು. ಇಲ್ಲೈತ್ ನೋಡ್ರಿ, ಇದು ಬ್ಯಾಕ್, ಇದು ಏನೈತಿ ಫ್ರಂಟ್. ಸರಿ ರೀ. ಈಗ ಇದು ಬ್ಯಾಕ್, ಇದು ಬ್ಯಾಕಿಗೆ ಬ್ಯಾಕ್ ಈ ತರ ಕಚ್, ಇದಕ್ಕೂ ಕಚ್ ಇರ್ತ, ಇದಕ್ಕೂ ಕಚ್ ಇರ್ತ. ಇವೆರಡು ಏನೈತಿ ಈ ತರ ಕುಡಿಸ್ಕೊಂಡು ಸ್ಟಿಚ್ ಮಾಡ್ಬೇಕಾಗುತ್ತೆ. ಇನ್ನ ಸ್ಲೀವ್ಸ್ ಸೆಂಟರ್ ಕಚ್ ಮತ್ತೆ ಇದು ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಲ್ಲ, ಇವು ಎರಡು ಈ ತರ ಕೂಡಿಸ್ಕೊಂಡು ಸ್ಟಿಚ್ ಮಾಡ್ಬೇಕಾಗುತ್ತೆ. ಕುಡ್ತಿದ್ದು ಇಲ್ಲಿ ನೋಡ್ರಿ, ಈ ತರ ಕರೆಕ್ಟ್ ಬರ್ಬೇಕಿದು.
ಇನ್ನು ಫ್ರಂಟ್ ಕಚ್ ಕೂಡ ಇಲ್ಲಿ ಐತಲ್ಲ, ಇದೇ ಕಚ್ಚು ಈ ಕಚ್ಚಿಗೆ ಮಾರ್ಜಿನ್ ಕಚ್ಚಿಗೆ ಎರಡು ಅಟ್ಯಾಚ್ ಮಾಡ್ಬೇಕು. ಇಲ್ಲಿ ನೋಡ್ರಿ ಸ್ಲೂಸ್ ಅಟ್ಯಾಚ್ ಆಯ್ತು. ಈಗ ಈ ಕಚ್ ಕೂಡ ಕುಡೈತಿ. ಇನ್ನ ಸೆಂಟರ್ ಕಚ್ಚು, ಸ್ಲೂಸ್ ಕಚ್ಚು ಮತ್ತೆ ಶೋಲ್ಡರ್ ಇದು ಕೂಡೈತಿ. ಇನ್ನ ಇವು ಎರಡು ಫ್ರಂಟ್ ಇಂದು ಮತ್ತೆ ಎಕ್ಸ್ಟ್ರಾ ಮಾರ್ಜಿನ್ ಇದ್ದು ಎರಡು ಕಚ್ಚು ಕೂಡೈತಿ. ಇದೇ ತರ ನೆಕ್ಸ್ಟ್ ಸ್ಲೂಸ್ ಕೂಡ ಇದೇ ತರ ಹಚ್ಕೊಂಡ್ಬಿಡೋದು. ಸರಿ ರೀ, ಎರಡು ಸ್ಲೂಸ್ ಅಟ್ಯಾಚ್ ಆಯ್ತು ನೋಡ್ರಿ. ಈ ಸ್ಲೂಸ್ ಕೂಡ ಇನ್ನ ಸೈಡ್ ಅಟ್ಯಾಚ್ ಮಾಡೋದು. ತೊಳಗ್ ಲೂಸ್ 9 ಇಂಚ್ ಬೇಕಾಗಿತ್ತು ಇವ್ರಿಗೆ. ನಾವಿಲ್ಲಿ 4.5ಗೆ ಒಂದು ಮಾರ್ಕ್ ಹಾಕೋಬೇಕು. ಹಾಕೊಂಡು ಈ ತರ ಸ್ಟಿಚ್ ಮಾಡ್ಬೇಕು. ಎಲ್ಲಿವರೆಗೂ ಅಂದ್ರೆ ಇಲ್ಲಿ ಕಚ್ ಇರುತ್ತೆ ನೋಡ್ರಿ, ಫ್ರಂಟ್ ಬ್ಯಾಕ್ ಇದ್ದು ಆ ಕಚ್ವರೆಗೂ ಏನೈತಿ ಸ್ಟ್ರೈಟ್ ಆಗಿ ಸ್ಟಿಚ್ ಮಾಡ್ರಿ. ಇನ್ನ ಇವು ಏನ್ ಮಾರ್ಕ್ ಹಾಕೊಂಡಿರ್ತೀವಲ್ಲ, ಕಟಿಂಗ್ ಮಾರ್ಕ್ ಫಸ್ಟ್ ಹಾಕೊಂಡಿರ್ತೀವಿ, ಆಮೇಲೆ ಫಸ್ಟ್ ನೆಕ್ ಏನ್ ಹಾಕೊಂಡೋದು ತೋರಿಸಿದ್ನಲ್ಲ ಮಾರ್ಕ್, ಅದೇ ಮಾರ್ಕ್ ನಾಗ ಸ್ಟಿಚ್ ಬರ್ಬೇಕು. ಇಲ್ಲಿ ರಫ್ ಹಾಕೋಬೇಕು. ಇಲ್ಲೇ ಹಾಕೊಂಡು ಒಳಸ್ಕೊಂಡು ಇನ್ನೊಂದು ಸ್ಟಿಚ್ ಮಾಡ್ಬೇಕಾಗತ್ತ. ಇಲ್ಲಿವರೆಗೂ ಸ್ಟಿಚ್ ಮೇಲೆ ಸ್ಟಿಚ್ ಮಾಡ್ಬೇಕು. ಇನ್ನ ಇದ್ರ ಮೇಲೆ ಏನೈತಿ ಸೈಡ್ ಹಾಕೊಂತ ಹೋಗ್ಬೇಕು. ಇದೇ ತರ ಈ ಸೈಡ್ ಕೂಡ ಸ್ಟಿಚ್ ಮಾಡ್ಬೇಕು. ಇನ್ನು ಎರಡು ಸೈಡ್ ಸ್ಟಿಚ್ ಮಾಡಾಯ್ತು. ಇನ್ನ ಗೆರಾ ಸ್ಟಿಚ್ ಮಾಡ್ಕೊಳ್ಳೋನು. ಈ ತರ ಅಗಲ್ ಮಾಡಿ ಸ್ವಲ್ಪ ಇಲ್ಲಿ ಗೇರ್ಕೊಂಡು ಇಲ್ಲಿ ಫೋಲ್ಡ್ ಮಾಡ್ರಿ. ಇನ್ನೊಂದು ಸ್ಟಿಚ್ ಮಾಡ್ಬೇಕಾಗತ್ತೆ, ಕಿನಾರ ಸ್ಟಿಚ್. ನೋಡ್ರಿ, ಒಂದು ಸೈಡ್ ಗೆರಾ ಸ್ಟಿಚ್ ಮುಗೀತು. ಇನ್ನಿಲ್ಲೇ ಎರಡು ಲೆವೆಲ್ ಅದಾವ. ಇನ್ನ ಇದೇ ತರ ಏನೈತಿ ಈ ಸೈಡ್ ಕೂಡ ಸ್ಟಿಚ್ ಮಾಡ್ಬೇಕಾಗತ್ತೆ. ಸರಿ ರೀ, ಇನ್ನ ಎರಡು ಸೈಡ್ ಗೆರಾ ಸ್ಟಿಚ್ ಮಾಡಿದ್ದಾಯ್ತು. ಇನ್ನ ಕೆಳಗಡೆ ಇದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳೋನು. ಇಲ್ಲಿ ಇನ್ನೊಂದು ಸ್ಟಿಚ್ ಮಾಡ್ಬೇಕಾಗತ್ತೆ ಒಳಿಸಿ. ಇನ್ನು ಕೆಳಗಡೆನು ಸ್ಟಿಚ್ ಮಾಡಾಯ್ತು. ಈ ಸೈಡ್ ಮಾಡ್ಬೇಕು. ಈಗ ಬುಡ್ಕಲ್ ಸೈಡ್ ಈ ತರ ಕರೆಕ್ಟ್ ಇಟ್ಕೊಂಡು ಈ ತರ ಫೋಲ್ಡ್ ಮಾಡ್ರಿ. ಇದು ಕೂಡ ಸ್ಟಿಚ್ ಮಾಡ್ಬೇಕು. ಈ ಸೈಡ್ ಕಟ್ ಕೂಡ ಈ ತರ ಲೆವೆಲ್ ಇಟ್ಕೊಂಡು ಇನ್ನು ಇದು ಎಷ್ಟು ಬಟ್ಟೆ ಏನೈತಲ್ಲ ಈ ತರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಬೇಕಾಗುತ್ತೆ. ಇನ್ನೊಂದು ಸ್ಟಿಚ್. ನೆಕ್ಸ್ಟ್ ಸ್ಟೆಪ್ ಕಾಲರ್ ಹಚ್ಚೋದು. ಈ ತರ ಫೋಲ್ಡ್ ಮಾಡ್ಬೇಕಾಗತ್ತ ಲೆವೆಲ್ ಇಟ್ಕೊಂಡು. ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಾಲರ್ ಕಟ್ ಮಾಡ್ಕೋಬೇಕಾಗತ್ತ. 5 ಇಂಚ್ ಅಂದ್ರ ಅದು 10 ಇಂಚ್ ಕಾಲರ್ ಬರುತ್ತೆ. ಸರಿ ರೀ, ನಮ್ಗೆ 10 ಇಂಚ್ ಕಾಲರ್ ಬೇಕಲ್ಲ, ಅದಕ್ಕೆ ಈ ತರ ಒಂದ್ ಇಂಚಿಂದು ಇಲ್ಲ 1.25 ಇಂಚಿಂದು ಒಂದ್ ಪಟ್ಟಿ ತಗೋರಿ, ಕ್ಯಾನಸ್ ಪಟ್ಟಿ ಸ್ಟ್ರೇಟ್ ಇರೋದು. ಅಲ್ಲಿ 10 ಇಂಚಿಂದ ಅರ್ಧ 5 ಇಂಚು
5 ಇಂಚ್ ಇಲ್ಲಿ ಇಟ್ಕೊಂಡು ಇಲ್ಲೊಂದು ಮಾರ್ಕ್ ಹಾಕೋರಿ. ಮಾರ್ಕ್ ಹಾಕೊಂಡು ಈ ತರ ಇಲ್ಲಿ ಲಾಸ್ಟ್ ಕಾರ್ನರ್ನಾಗ ರೌಂಡ್ ಮಾಡ್ಕೊಂಡ್ಬಿಡ್ರಿ. ಇದ್ರಾಗ ಈ ತರ ಫ್ರೆಶ್ ಮಾಡ್ಕೊಂಡ್ ಬಂದ್ಬಿಡೋದು. ಈಗ ಕಾಲರ್ ಕೂಡ ಫ್ರೆಶ್ ಆಯ್ತು ನೋಡ್ರಿ. ಒಂದು ಎಕ್ಸ್ಟ್ರಾ ಬಟ್ಟೆ ತಗೊಂಡು ಈ ತರ ಕಾಲರ್ ಇಟ್ಕೊಂಡು ಸ್ಟಿಚ್ ಮಾಡ್ಬೇಕು. ಎಕ್ಸ್ಟ್ರಾ ಬಟ್ಟೆ ಏನೈತಲ್ಲ ಕಟ್ ಮಾಡ್ಕೊಂಡ್ಬಿಡ್ರಿ. ಇದ್ರ ಕೆಳಗಡೆ ಅರ್ಧ ಇಂಚ್ ಬಿಟ್ಟು ಕಟ್ ಮಾಡ್ಕೋರಿ. ಇದು ಹೊಳಸ್ಕೊಂಡ್ಬಿಡೋದು. ಇಲ್ಲಿ ಇನ್ನೊಂದು ಕಿನಾರ ಸ್ಟಿಚ್ ಮಾಡ್ಕೋರಿ ಸುತ್ತಾರ್ದ. ಇಲ್ಲಿ ಕೆಳಗಡೆನು ಕೂಡ ಕಿನಾರ ಸ್ಟಿಚ್ ಮಾಡ್ಕೋರಿ. ಈಗ ಇದು ಈ ತರ ಫೋಲ್ಡ್ ಮಾಡಿ ಇಲ್ಲಿ ಸೆಂಟರ್ ಒಂದು ಕಚ್ ಹೊಡ್ಕೋರಿ. ಫಸ್ಟ್ ಟಾಪ್ ತಗೊಳ್ಳೋದು. ಇನ್ನು ಟಾಪ್ ಇಂದು ಈ ತರ ಇವ್ ನೆಕ್ ಎರಡು ಕೂಡಿಸ್ಕೊಂಡು ಇದಕ್ಕೊಂದು ಕಚ್ ಇರುತ್ತೆ. ಈ ತರ ಕಚ್ ಮಾಡಿ ಇಟ್ಕೋಬೇಕು. ಅಂದ್ರೆ ಇದ್ರ ಸೆಂಟರ್ ಪಾಯಿಂಟ್ ಅದು. ಇನ್ನ ಈ ಕಚ್ಚು ಮತ್ತೆ ಈ ಕಚ್ಚು ಈ ತರ ಕೂಡಿಸ್ಕೊಂಡು ಇನ್ನಿಲ್ಲಿ ನೆಕ್ ಇರುತ್ತಲ್ಲ ಆ ನೆಕ್ಕಿಗೆ ಈ ತರ ಟಚ್ ಮಾಡಿ ಅಲ್ಲಿಂತ್ರನ ಸ್ಟಿಚ್ ಮಾಡ್ಬೇಕು. ಇಲ್ಲಿ ಇದು ನೆಕ್ ಇರುತ್ತಲ್ಲ ನೆಕ್ ತನ ಅಷ್ಟ ಸ್ಟಿಚ್ ಮಾಡ್ಬೇಕಾಗುತ್ತೆ. ಆಯ್ತು ನೋಡ್ರಿ, ಈ ತರ ಆಗುತ್ತೆ. ಇನ್ನ ಇದ ಏನೈತಲ್ಲ ಈ ತರ ಒಳಸ್ಕೊಂಡು ಇಲ್ಲಿ ನೆಕ್ ಮೇಲೆ ಮತ್ತೆ ಕಾಲರ್ ಮೇಲೆ ಸ್ಟಿಚ್ ಮಾಡ್ಬೇಕಾಗುತ್ತೆ. ಇನ್ನ ಈ ಪಾರ್ಟ್ ಕೂಡ ಈ ತರ ಒಳಸ್ಕೊಂಡು ಸ್ಟಿಚ್ ಮಾಡ್ರಿ. ಈ ತರ ಕಾಲರ್ ಅಟ್ಯಾಚ್ ಆಯ್ತು ನೋಡ್ರಿ. ಕೊನೆದಾಗಿ ಇದು ಈ ತರ ಕಾಣುತ್ತ. ಎಷ್ಟು ಈಸಿ ಐತಲ್ಲ. ಇದೇ ತರ ಪ್ಯಾಂಟ್ ಸ್ಟಿಚಿಂಗ್ ಒಂದು ನೋಡ್ಕೋರಿ. ಇಷ್ಟ ಆದ್ರ ಲೈಕ್ ಮಾಡ್ರಿ. ಯಾರ್ಯಾರಿಗೆ ಈಸಿ ಅನಿಸ್ತು ಕಮೆಂಟ್ ಹಾಕ್ರಿ. ಸರಿ ರೀ, ಬರ್ರಿ ಇನ್ನ ಪ್ಯಾಂಟ್ ಸ್ಟಿಚಿಂಗ್ ನೋಡೋಣ. ಇದು ಪ್ಯಾಂಟ್ ಪೀಸ್, ಇದು ಬೆಲ್ಟ್. ಇವು ಎರಡು ಪೀಸ್ ಏನೈತಲ್ಲ ಈ ತರ ಬರುತ್ತೆ. ನೋಡ್ಕೋರಿ. ಮೊದ್ಲೇಕ ಈ ತರ ಒಂದ್ ಪೀಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋರಿ. ಇನ್ನ ಈ ಸೈಡ್ ಇನ್ನೊಂದ್ ಪೀಸ್. ಇನ್ನು ಎರಡು ಪೀಸಿಗೆ ಕಿನಾರ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈ ಸೈಡ್ ಕೂಡ ಇನ್ನು ಎರಡು ಸೈಡ್ ಪೀಸ್ ಹಚ್ಕೊಂಡಾಯ್ತು. ಇನ್ನ ಇದು ಈ ತರ ಕೂಡಿಸ್ಕೋಬೇಕು. ಇಲ್ಲೇ ಇನ್ನೊಂದು ಫೋಲ್ಡ್ ಮಾಡ್ಕೋಬೇಕು.
ಈ ತರ ಇನ್ನೊಂದು ಫೋಲ್ಡ್ ಮಾಡ್ಕೊಂಡು ಈ ತರ ಇಟ್ಕೊಂಡು ಇನ್ನಿದು ಎಕ್ಸ್ಟ್ರಾ ಏನಿರುತ್ತಲ್ಲ ಇದನ್ನ ಕಟ್ ಮಾಡಿ ತೆಗೆದ್ಬಿಡೋದು. ಇನ್ನ ಇದನ್ನ ಈ ತರ ಓಪನ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಟ್ರಾ ಏನೈತಲ್ಲ ಸ್ಟ್ರೇಟ್ ಆಗಿ ಇಟ್ಕೊಂಡು ಕಟ್ ಮಾಡ್ಬಿಡೋದು. ಇನ್ನ ಇದು ಬೆಲ್ಟ್ ಕಟಿಂಗ್ ರೆಡಿ ಆಯ್ತು. ಇಲ್ಲಿ 1 ಇಂಚ್ ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡ್ಕೊರಿ. ಇಲ್ಲೊಂದ್ ಸ್ವಲ್ಪ ಗ್ಯಾಪ್ ಬಿಟ್ಟು ಕಸಿ ಹಾಕಾಕ ಮತ್ತೆ ಸ್ಟಿಚ್ ಮಾಡ್ರಿ. ಸ್ವಲ್ಪ ರಫ್ ಹಾಕೊಂಡು ಇದ್ರ ಸೆಂಟರ್ ಪಾಯಿಂಟ್ ಇಲ್ಲೊಂದು ಕಚ್ ಹಾಕೋರಿ. ಇನ್ನ ಈ ಸ್ಟಿಚ್ ಏನ್ ಮಾಡಿರ್ತೀವಲ್ಲ ಆ ಸ್ಟಿಚ್ಗೆ ಈ ಕಚ್ಚು ಈ ತರ ಅಟ್ಯಾಚ್ ಮಾಡ್ಕೊರಿ. ಫಸ್ಟ್ ಅಟ್ಯಾಚ್ ಮಾಡ್ಕೊಂಡು ಇಲ್ಲಿ ಏನಾಯ್ತಲ್ಲ ಇನ್ನೊಂದು ಕಚ್ ಹಾಕೋರಿ ಫೋಲ್ಡ್ ಮಾಡಿ. ಸರಿ ರೀ. ಇಲ್ಲಿ 2 ಕಚ್ಚು, ಇಲ್ಲೊಂದು ಕಚ್ಚು, ಇಲ್ಲೇ ಸ್ಟಿಚ್. ಇನ್ನ ಇದನ್ನ ಈ ತರ ಅಗಲ್ ಮಾಡಿ ಈ ತರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ರಿ. ಬೆಲ್ಟ್ ಈ ತರ ಆಯ್ತು. ಇನ್ನ ನೆಕ್ಸ್ಟ್ ಸ್ಟೆಪ್ ಬೆಲ್ಟಿಗೆ ಕಸಿ ಹಾಕೊಳ್ಳೋನು. ಬೆಲ್ಟ್ ಇಲ್ಲಿ ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡಿದ್ವಲ್ಲ ಅದ್ರೊಳಗ ಈ ತರ ಸೇರಿಸ್ಕೊಂಡು ಇಲ್ಲಿ ಜಕ್ಕೊಂಡು ಇದು ಈ ತರ ಅಗಲ್ ಮಾಡ್ಬೇಕು. ಅಗಲ್ ಮಾಡಿ ಈ ತರ ಫೋಲ್ಡ್ ಮಾಡ್ಬೇಕು. ಸರಿ ರೀ. ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ರಿ. ಇನ್ನ ಬೆಲ್ಟ್ ಕೂಡ ಕಂಪ್ಲೀಟ್ ಆಗಿ ರೆಡಿ ಆಯ್ತು ನೋಡ್ರಿ. ಇದು ಸೈಡ್ ಇಟ್ಟು ಇನ್ನ ಈ ಪೀಸ್ ಏನದವಲ್ಲ ಸೀಟ್ ಅಟ್ಯಾಚ್ ಮಾಡ್ಕೊಂಡ್ಬಿಡ್ರಿ ಈ ತರ. ಇನ್ನ ಈ ಸೈಡ್ ಕೂಡ ಅಟ್ಯಾಚ್ ಮಾಡ್ಕೊರಿ. ಈಗ 2 ಕಡೆ ಸ್ಟಿಚ್ ಮಾಡಾಯ್ತು ಸೀಟಿಗೆ. ಇನ್ನ ಇವು 2 ಸೀಟ್ ಈ ತರ ಫೋಲ್ಡ್ ಮಾಡ್ಕೊಂಡು ಇವು ಕುಡಿಸ್ಕೋರಿ. ಕುಡಿಸ್ಕೊಂಡು ಈ ತರ ಫೋಲ್ಡ್ ಮಾಡಿ ಇಲ್ಲೊಂದು ಕಚ್ಚು ಪಡ್ಕೊರಿ. ಪ್ಲೇಟ್ಸ್ ಹಾಕಕ್ ಮೇನ್ ಕಚ್ ಹಾಕೋಬೇಕು ಇವು. ಇನ್ನ ಬೆಲ್ಟ್ ತಗೊಳ್ಳೋದು. ಬೆಲ್ಟ್ ಬ್ಯಾಕ್ ಏನಿರುತ್ತಲ್ಲ ಇದು ಫ್ರಂಟ್, ಇದು ಬ್ಯಾಕ್ ಏನಿರುತ್ತಲ್ಲ ಈ ಪೀಸ್ ತಗೊಂಡು ಇಲ್ಲಿ ಕಚ್ಚಿರುತ್ತಲ್ಲ ಈ ಕಚ್ಚಿಗೆ ಈ ಹೊಲಿಗೆ ಏನೈತಲ್ಲ ಅಟ್ಯಾಚ್ ಮಾಡ್ಕೊಂಡು ಇಲ್ಲೇ ಸ್ಟಿಚ್ ಮಾಡ್ಬೇಕು. ಇನ್ನ ಇದು ಸೈಡ್ ಕಚ್ಚು. ಇದ್ರದ್ದು ಏನೈತಲ್ಲ ಸೈಡ್ ಕಚ್ಚು ಇವು 2 ಏನೈತಲ್ಲ ಈ ತರ ಕುಡಿಸ್ಕೋಬೇಕು. ಕುಡಿಸ್ಕೊಂಡು ಇದು ಎಕ್ಸ್ಟ್ರಾ ಏನ್ ಬಟ್ಟೆ ಇರುತ್ತಲ್ಲ ಇವು ಪ್ಲೇಟ್ಸ್ ಹಾಕೋಬೇಕು. ಇದೇ ತರ ಕಚ್ಚಿ ಕುಡಿದ್ರೇನ ಪ್ಲೇಟ್ ಕರೆಕ್ಟ್ ಬರೋದು. ಇನ್ನ ಇಲ್ಲಿ 3 ಪ್ಲೇಟ್ ಕುಂತಾವಲ್ಲ ಅದೇ ಸಿಸ್ಟಮ್ ಅದೇ ಟೈಪ್ ಏನೈತಿ ಈ ಸೈಡ್ ಕೂಡ ಹಾಕೋಬೇಕು. ಇನ್ನ ಲಾಸ್ಟ್ ಏನೈತಲ್ಲ ಇಲ್ಲಿ ಸ್ಟಿಚ್ ಏನ್ ಮಾಡಿರ್ತೀವಲ್ಲ ಆ ಸ್ಟಿಚ್ ಮತ್ತೆ ಈ ಸ್ಟಿಚ್ 2 ಕೂಡ ಈ ತರ ಕುಡಿಸ್ಕೋಬೇಕು. ಇನ್ನ ಈ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತಲ್ಲ ಇದೇ ಎಕ್ಸ್ಟ್ರಾ ಬಟ್ಟೆನ 3 ಪ್ಲೇಟ್ ಹಾಕೋಬೇಕು.
ಇನ್ನು ಪ್ಲೇಟ್ ಇಷ್ಟು ಕುಂತು ಅಲ್ಲ, ಈಗ ಈ ಕೊನೆ ಪ್ಲೇಟ್ ಇಂದು ಮೆಜರ್ಮೆಂಟ್ 5.5 ಇಂಚ್ ಐತಿ. ಇನ್ನ ಅದೇ 5.5 ಇಂಚ್ ಈ ಸ್ಟಿಚ್ ಇದ್ರೆ ಇಲ್ಲಿಗೆ ತಗೊಂಡ್ಬೇಕು. ತಗೊಂಡು ಇಲ್ಲೊಂದು ಮಾರ್ಕ್ ಹಾಕೋಬೇಕು. ಸರಿ ರೀ. ಇನ್ನ ಇದು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ರಿ. ಇನ್ನ ಮಾರ್ಕ್ ಏನ್ ಹಾಕಿದ್ವಲ್ಲ, ಅದು ಮಾರ್ಕ್ ಎಲ್ಲಿಂತ್ರ ಸ್ಟಾರ್ಟ್ ಆಗುತ್ತೆ, ಇಲ್ಲೇ ಸೈಡ್ ಕಚ್ಚಿದು, ಇದ್ರ ಸೈಡ್ ಕಚ್ಚು ಮತ್ತೆ ಇದ್ರ ಸೈಡ್ ಕಚ್ಚು ಈ ತರ ಕುಡಿಸ್ಕೊಂಡು 5.5 ಏನ್ ಮಾರ್ಕ್ ಹಾಕಿದ್ವಲ್ಲ ಅಲ್ಲಿಂತ್ರ 3 ಪ್ಲೇಟ್ ಅದ್ರೊಳಗೆ ಕುಂದ್ರಬೇಕು. ಸರಿ ರೀ. ಇಲ್ಲೈತ್ ನೋಡ್ರಿ, ಇಲ್ಲಿಂತ್ರ 1 ಪ್ಲೇಟ್ ಈಗ ಹಾಕೊಳ್ಳೋಣ ಫಸ್ಟ್. ಇನ್ನಿದು 2ನೇ ಪ್ಲೇಟ್. ಇನ್ನು 3ನೇ ಪ್ಲೇಟ್ ಈ ಕಚ್ಚಿಗೆ ಈ ಕಚ್ಚು ಅಟ್ಯಾಚ್ ಆಯ್ತು ನೋಡ್ರಿ. ಈ ತರ ಇಟ್ಕೊಂಡು ಸ್ಟಿಚ್ ಮಾಡ್ಬಿಡ್ರಿ. 3 ಪ್ಲೇಟ್ ಕಂಪ್ಲೀಟ್ ಆದ್ರಿ. ಇನ್ನು ನೆಕ್ಸ್ಟ್ ಇದೇ ತರ ಇಲ್ಲೂ ಕೂಡ 3 ಪ್ಲೇಟ್, 2, ಇನ್ನು ಲಾಸ್ಟ್ ಕೊನೆಯ ಪ್ಲೇಟ್. ಈ ತರ ಲೆವೆಲ್ ಆಗಿ ಈ ತರ ಇಟ್ಕೊಂಡು ಬೆಲ್ಟ್ ಮೇಲೆ ಇಲ್ಲೇ ಸ್ಟಿಚ್ ಮಾಡ್ಬೇಕಾಗತ್ತ. ಇನ್ನು ಪ್ಲೇಟ್ಸ್ ಹಾಕೊಂಡು ರೆಡಿ ಮಾಡ್ಕೊಂಡು ಆಯ್ತಿದ್ದು. ಈಗ ಈ ತರ ಒಂದು ಕ್ಯಾನ್ಸ್ ಪಟ್ಟಿ ತಗೊಂಡು ಇಲ್ಲಿ ಕಚ್ ಇರ್ತಲ್ಲ, ಆ ಕಚ್ಚಿಗೆ ಈ ತರ ಇಟ್ಕೊಂಡು ಇಲ್ಲಿ ಕ್ಯಾನ್ಸ್ ಕೊಟ್ಟು ಸ್ಟಿಚ್ ಮಾಡ್ಬೇಕು. ಇಲ್ಲಿ ಇನ್ನೊಂದು ಫೋಲ್ಡ್ ಮಾಡ್ಕೊಂಡ್ಬಿಡ್ರಿ. ಇಲ್ಲಿ ಕಿನಾರ ಹೊಲಿಗೆ ಹಾಕಬೇಕು. ಇನ್ನ ಈ ಸೈಡ್ ಒಂದ್ ಪಾರ ಬಿಟ್ಟು ಹೊಲಿಗೆ ಹಾಕೋಬೇಕು. ಈಗ ಇನ್ನೊಂದು ಸೈಡ್ ಸೇಮ್ ಅದೇ ಟೈಪ್ ಹಾಕಬೇಕು. ಒಟ್ಟ 4 ಹೊಲಿಗೆ ಆಯ್ತು. ಈ ಕಡೆ 2 ಹೊಲಿಗೆ, ಈ ಕಡೆ 2 ಹೊಲಿಗೆ. ಇನ್ನು ಸೆಂಟರ್ ಇನ್ನೊಂದು ಜಿಗ್ಜಾಗ್ ಟೈಪ್ ಹಾಕ್ಬೇಕು. ಈ ತರ ಆಗೈತೆ ನೋಡ್ರಿ. ಇನ್ನ ಸೈಡ್ ಜೋಡಿಸ್ಕೊಂಡ್ಬಿಡುದು ಪ್ಯಾಂಟಿಂದು. ಕೆಳಗಡೆ ಬಾಟಮ್ 6 ಇಂಚ್ ಇಟ್ಕೊಳಕತ್ತೀನಿ. ಅಂದ್ರ ಅದು 12 ಇಂಚ್ ಬರ್ತದೆ ಸುತ್ತಳತೆ. ಇಲ್ಲಿ ಈ ತರ ಜಗ್ಗೆ ಹೊಲಿಗೆ ಹಾಕೋಬೇಕು. ಬಟ್ಟೆ ಕ್ರಾಸ್ ಇರುತ್ತ, ಇಲ್ಲಾಂದ್ರ ಹೊಲಿಗೆ ಹುಚ್ಚೋಗ್ಬಿಡ್ತಾವ. ಇನ್ನ ಇಲ್ಲೂ ಕೂಡ 6 ಇಂಚ್ ಇಟ್ಕೊಂಡು ಸ್ಟಿಚ್ ಮಾಡ್ಬೇಕಾಗುತ್ತೆ.
ಪ್ಯಾಂಟ್ ರೆಡಿ ಆಯ್ತು ನೋಡ್ರಿ. ಇದು ಪ್ಯಾಂಟ್ ಸ್ಟಿಚಿಂಗ್ ಸರಿ ರೀ.